ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ಒಂದು ವಿಡಿಯೋ ಮೂಲಕ ನಿಮಗೆಲ್ಲರಿಗೂ ಒಂದು ವಿಷಯನ ಹೇಳಬೇಕಾಗಿತ್ತು, ಹಾಗಾಗಿ ಇವತ್ತಿನ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಏನಪ್ಪಾ ಆ ವಿಷಯ ಅಂದ್ರೆ, ಸೊ ಕೆಲವು ದಿನಗಳಿಂದ ರೈಲ್ವೆ ಶಿಕ್ಷಕರ ನೇಮಕಾತಿ ಕುರಿತು ತುಂಬಾ ಮಾಹಿತಿ ಯೂಟ್ಯೂಬ್ಗಳಲ್ಲಿ ಹರಿದಾಡ್ತಾ ಇತ್ತು. ಸೊ ಈ ಒಂದು ನೇಮಕಾತಿ ಕುರಿತು ನಾನು ಕೂಡ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನೀವೆಲ್ಲರೂ ಆ ವಿಡಿಯೋನ ನೋಡಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಸೊ ಈ ಒಂದು ನೇಮಕಾತಿ ಕುರಿತು ನೋಟಿಫಿಕೇಶನ್ ಬಂದಿತ್ತು. ಸೊ ಆಫೀಸಲ್ಲಿ ನೋಟಿಫಿಕೇಶನ್ ಇಂದು ಮಧ್ಯಾಹ್ನ ಬಿಟ್ಟಿದ್ದಾರೆ. ಸೊ ಈ ಒಂದು ನೋಟಿಫಿಕೇಶನ್ ನೋಡಿದ ಮೇಲೆ ನನಗೆ ತುಂಬಾ ಬೇಜಾರಾಯಿತು. ಯಾಕಪ್ಪ ಬೇಜಾರು ಹಾಗೂ ಯಾಕೆ ನಿರಾಸೆ ಆಯಿತು ಎಂಬ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನ ನಿಮಗೆ ಈ ಒಂದು ವಿಡಿಯೋ ಮೂಲಕ ತಿಳಿಸ್ತಾ ಹೋಗ್ತೀನಿ. ಸೊ ಬನ್ನಿ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಹಾಗೆ ಈ ವಿಡಿಯೋನ ಯಾರು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಸೊ ಏನಪ್ಪಾ ಆ ಮಾಹಿತಿ ಅಂದ್ರೆ, ಮೊದಲನೇದಾಗಿ ರೈಲ್ವೆ ಶಿಕ್ಷಕರ ನೇಮಕಾತಿ ಕುರಿತು ತುಂಬಾ ಜನ ಯೂಟ್ಯೂಬರ್ಸ್ ಈ ಒಂದು ಮಾಹಿತಿ ಕುರಿತು ಎಲ್ಲರಿಗೂ ಪ್ರಸಾರ ಮಾಡ್ತಾ ಹೋಗ್ತಾ ಇದ್ದಾರೆ. ಸೊ ನಾನು ಕೂಡ ಈ ಒಂದು ನೇಮಕಾತಿ ಕುರಿತು ಮಾಹಿತಿಯನ್ನ ನೀಡಿದ್ದೆ. ಒಟ್ಟು ಹುದ್ದೆಗಳು ಎಷ್ಟಿದ್ದು ಅನ್ನೋದನ್ನ ನಾನು ನಿಮಗೆ ಈಗ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಸೊ ಈ ಒಂದು ನೇಮಕಾತಿಯಲ್ಲಿ ಒಟ್ಟು ಹುದ್ದೆಗಳು ಎಷ್ಟು ಕಾಲ್ಫಾರ್ಮ್ ಆಗಿದ್ವು ಅಂದ್ರೆ 1036 ಹುದ್ದೆಗಳು ಕಾಲ್ಫಾರ್ಮ್ ಆಗಿದ್ದಾವೆ. ಸೊ ಓಪನಿಂಗ್ ಡೇಟ್ ಅಂದ್ರೆ ಅಪ್ಲಿಕೇಶನ್ ಹಾಕೋದಿಕ್ಕೆ ಓಪನಿಂಗ್ ಡೇಟ್ ಅನ್ನ 7/1/2025 ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಆಮೇಲೆ ಕ್ಲೋಸಿಂಗ್ ಡೇಟ್ ಅಂದ್ರೆ ಅಪ್ಲಿಕೇಶನ್ ಹಾಕೋದಿಕ್ಕೆ ಕೊನೆಯ ದಿನಾಂಕ 6/2/2025 ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ಒಂದು ಅಪ್ಲಿಕೇಶನ್ ಹಾಕುವಂತಹ ಹಾಗೂ ಅಪ್ಲಿಕೇಶನ್ ಪ್ರಕ್ರಿಯೆಯನ್ನ ಎಂಡ್ ಆಗುವಂತಹ ದಿನವನ್ನ ಇವರು ಮೆನ್ಷನ್ ಮಾಡಿದ್ದಾರೆ. ಸೊ ಈ ಒಂದು ಪ್ರಕ್ರಿಯೆ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಸ್ಟಾರ್ಟ್ ಆಗಲಿದೆ. ಸೊ ಹಲವಾರು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕಾಲ್ಫಾರ್ಮ್ ಅನ್ನ ರೈಲ್ವೆ ಶಿಕ್ಷಕರ ನೇಮಕಾತಿಯಲ್ಲಿ ಹಲವಾರು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕಾಲ್ಫಾರ್ಮ್ ಆಗ್ತಾ ಇತ್ತು. ಸೊ ಅದರಲ್ಲಿ ಮೇನ್ ಆಗಿ ನಾವೆಲ್ಲರೂ ಭಾವಿಸಿರುವಂತಹ ಹುದ್ದೆ ಯಾವುದು ಅಂದ್ರೆ, ಸೊ ಮೊದಲನೇದಾಗಿ ಪೋಸ್ಟ್ ಗ್ರಾಜುಯೇಟ್ ಟೀಚರ್ಸ್ ಆಫ್ ಡಿಫರೆಂಟ್ ಸಬ್ಜೆಕ್ಟ್ ಅಂತ ಹೇಳಿ ಏನಿದೆಲ್ಲ, ಒಟ್ಟು 187 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಾವು ಅಪ್ಲಿಕೇಶನ್ ಹಾಕ್ಬಹುದು ಅನ್ನುವಂತಹ ಹೋಪ್ಸ್ ಅನ್ನ ಇಟ್ಕೊಂಡಿದ್ವಿ. ಅದರ ಜೊತೆಗೆ ನೀವಿಲ್ಲಿ ನೋಡ್ಬೋದು ಪ್ರೈಮರಿ ರೈಲ್ವೆ ಟೀಚರ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಈ ಪ್ರೈಮರಿ ರೈಲ್ವೆ ಟೀಚರ್ಸ್ಗೆ ಸಂಬಂಧಪಟ್ಟಂತೆ ಒಟ್ಟು 188 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕಾಲ್ಫಾರ್ಮ್ ಆಗುತ್ತೆ ಅನ್ನೋದನ್ನ ಎಲ್ಲರೂ ಭಾವಿಸಿದ್ವಿ. ಬಟ್ 187 ಹಾಗೂ 188 ಪೋಸ್ಟ್ಗಳು ನಾವು ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಇದೀವಿ ಅಂತ ಹೇಳಿ ನಾವೆಲ್ಲರೂ ಒಂದು ಹೋಪ್ಸ್ ಇಟ್ಕೊಂಡು ಕುಂತಿದ್ವಿ. ಬಟ್ ಈ ಒಂದು ಹೋಪ್ಸ್ ಅನ್ನ ಇಂದು ಮಧ್ಯಾಹ್ನ ಬಿಟ್ಟಿರುವಂತಹ ಸಂಪೂರ್ಣ ನೋಟಿಫಿಕೇಶನ್ ನೋಡಿದಾಗ ಖಂಡಿತ ನಿರಾಸೆಯಾಗಿದೆ ಅಂತಾನೆ ಹೇಳ್ಬೋದು. ಆ ಒಂದು ನೋಟಿಫಿಕೇಶನ್ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಸೊ ನೀವು ಇಲ್ಲಿ ನೋಡ್ಬೋದು, ಒಟ್ಟು ಗ್ರ್ಯಾಂಡ್ ಟೋಟಲ್ 1036 ಪೋಸ್ಟ್ಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ನೇಮಕಾತಿ ಆಗ್ತಾ ಇದೆ. ಸೊ ಇದರಲ್ಲಿ ಪ್ರೈಮರಿ ಟೀಚರು 188 ಹಾಗೂ ಗ್ರಾಜುಯೇಟ್ ಟೀಚರು 187 ಪೋಸ್ಟ್ಗಳು ಶಿಕ್ಷಕರಾಗ ಬಯಸುವಂತಹ ಅಭ್ಯರ್ಥಿಗಳಿಗೆ ಅವಕಾಶ ಇತ್ತು. ಸೊ ಈ ಒಂದು ಅವಕಾಶ ನಿರಾಸೆ ಉಂಟಾಗಿದೆ ಅಂತಾನೆ ಹೇಳ್ಬೋದು. ಅದು ಏನು ಅನ್ನುವಂತಹ ಮಾಹಿತಿಯನ್ನ ಈಗ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ವೆಬ್ಸೈಟ್ ನಲ್ಲಿ ಇಂದು ಮಧ್ಯಾಹ್ನ ಈ ಒಂದು ನೋಟಿಫಿಕೇಶನ್ ಅಂದ್ರೆ ಆಫೀಸಲ್ಲಿ ಒಂದು ನೋಟಿಫಿಕೇಶನ್ ವ್ಯಕ್ತಪಡಿಸಿದ್ದಾರೆ. ಸೊ ಈ ಒಂದು ನೋಟಿಫಿಕೇಶನ್ ನೋಡಿದಾಗ ತುಂಬಾನೇ ಬೇಜಾರಾಯಿತು ಅಂತಾನೆ ಹೇಳ್ಬೋದು. ಸೊ ಒಟ್ಟು ಇದು ಎಷ್ಟು ಪೇಜ್ಗಳನ್ನ ಒಳಗೊಂಡಿದೆ ಅಂದ್ರೆ 109 ಪೇಜ್ಗಳನ್ನ ಒಳಗೊಂಡಿರುವಂತಹ ಒಟ್ಟು ಹುದ್ದೆಗಳನ್ನ ಡಿವೈಡ್ ಮಾಡ್ತಾ ಬಂದಿದ್ದಾರೆ. ಅದರಲ್ಲಿ ನಮ್ಮ ಕರ್ನಾಟಕದವರಿಗೆ ಸಂಬಂಧಪಟ್ಟಂತೆ ಬೆಂಗಳೂರು ವಿಭಾಗದಲ್ಲಿ ಎಷ್ಟು ಪೋಸ್ಟ್ಗಳು ಕಾಲ್ಫಾರ್ಮ್ ಆಗಿದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಒಟ್ಟು 109 ಪೇಜ್ಗಳನ್ನ ಒಳಗೊಂಡಿರುವಂತಹ ನೋಟಿಫಿಕೇಶನ್ ಅನ್ನ ಇಂದು ಮಧ್ಯಾಹ್ನ ವೆಬ್ಸೈಟ್ ನಲ್ಲಿ ಲಭ್ಯವಾಗಿದೆ. ಸೊ ಅದರಲ್ಲಿ ಬೆಂಗಳೂರು ವಿಭಾಗಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದ್ರೆ, ಸೊ ನೀವು ಇಲ್ಲಿ ನೋಡ್ಬೋದು RRV ಬೆಂಗಳೂರು ಅಂತ ಹೇಳಿ ಇದೆ. ಸೊ ಈ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಹುದ್ದೆಗಳನ್ನ ನೋಡ್ತಾ ಹೋದ್ರೆ, ಮೊದಲನೇದಾಗಿ ಸೊ ಇಂಗ್ಲಿಷ್ ಪೋಸ್ಟ್ಗೆ ಸಂಬಂಧಪಟ್ಟಂತೆ ಕೇವಲ 2 ಹುದ್ದೆಗಳು ಮಾತ್ರ ಲಭ್ಯವಿದೆ. ಸೊ ಬೆಂಗಳೂರು ವಿಭಾಗದಲ್ಲಿ ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ ಕೇವಲ 2 ಹುದ್ದೆಗಳಿದಾವೆ. ಹಾಗೂ ಹಿಂದಿಗೆ ಸಂಬಂಧಪಟ್ಟಂತೆ ಕೇವಲ 1 ಹುದ್ದೆ ಇದೆ. ಹಾಗೂ ಇಂಗ್ಲಿಷ್ ಮೀಡಿಯಂ ಫಿಸಿಕಲ್ ಟ್ರೈನಿಂಗ್ ಅಂತ ಹೇಳಿ ಏನಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ 1 ಹುದ್ದೆ ಮಾತ್ರ ಇದೆ. ಇನ್ನು ಜೂನಿಯರ್ ಟ್ರಾನ್ಸ್ಲೇಟರ್ ಹಿಂದಿಗೆ ಸಂಬಂಧಪಟ್ಟಂತೆ 5 ಹುದ್ದೆಗಳಿದೆ. ಸೊ ಈ ರೀತಿ ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ 1 ಹುದ್ದೆ ಹಾಗೂ ಹಿಂದಿಗೆ ಸಂಬಂಧಪಟ್ಟಂತೆ 1 ಹುದ್ದೆ, ಈ ರೀತಿ ಕೇವಲ 12 ಹುದ್ದೆಗಳು ಮಾತ್ರ ಬೆಂಗಳೂರು ವಿಭಾಗದಲ್ಲಿ ಕಾಲ್ಫಾರ್ಮ್ ಆಗ್ತಾ ಇದ್ದಾವೆ. ಇದನ್ನ ಹೊರತುಪಡಿಸಿ ನೀವಿಲ್ಲಿ ನೋಡ್ಬೋದು ಪಾಟ್ನಾ
ಪ್ರಯಾಗ್ರಾಜ್ ಹಾಗೂ ರಾಂಚಿ, ಸಿಕಂದರಾಬಾದ್, ಕೋಲ್ಕತ್ತಾ, ಗೋರಖ್ಪುರ್, ಭೂಪಾಲ್. ಸೊ ಈ ಒಂದು ಸ್ಥಳಗಳಲ್ಲಿ ಅತಿ ಹೆಚ್ಚು ಹುದ್ದೆಗಳು ಕಾಲ್ಫರ್ಮ್ ಆಗಿದೆ. ಸೊ ನಮ್ಮ ಬೆಂಗಳೂರು ವಿಭಾಗದಲ್ಲಿ ಅತಿ ಕಡಿಮೆ ಸಂಖ್ಯೆಯಲ್ಲಿ ಹುದ್ದೆಗಳು ಕಾಲ್ಫರ್ಮ್ ಆಗಿದೆ. ಹಾಗಾಗಿ ಎಷ್ಟೋ ಜನ ರೈಲ್ವೆ ಶಿಕ್ಷಕರ ನೇಮಕಾತಿ ಆಗ್ತಾ ಇದೆ. ಸೊ ಅಪ್ಲಿಕೇಶನ್ ಹಾಕಬೇಕು ಅಂತೇಳಿ ಆಸೆ ಇಟ್ಕೊಂಡು ಕೂತಂತಹ ಅಭ್ಯರ್ಥಿಗಳಿಗೆ ಈ ಒಂದು ವಿಷಯ ನಿರಾಸೆಯನ್ನುಂಟು ಮಾಡಿದೆ ಅಂತಾನೆ ಹೇಳ್ಬೋದು. ಸೊ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಕೇವಲ ಒಂದು ಹುದ್ದೆ ಮಾತ್ರ ಇದೆ. ಸೊ ಅದನ್ನು ಕೂಡ SC/ST ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ಒಂದು ಹುದ್ದೆ ಮಾತ್ರ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಇದೆ. ಸೊ ಒಂದು ಹುದ್ದೆಗೆ ಎಷ್ಟು ಅಪ್ಲಿಕೇಶನ್ ಹೋಗ್ಬೋದು ಅನ್ನೋದನ್ನ ಇಮೇಜ್ ಕೂಡ ಮಾಡ್ಕೊಳಕ್ಕಾಗಲ್ಲ. ಸೊ ಅಂತಹ ಪರಿಸ್ಥಿತಿ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ನೇಮಕಾತಿಯಲ್ಲಿ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಸೊ ಈ ಒಂದು ವಿಷಯ ತುಂಬಾ ನಿರಾಸೆ ಉಂಟು ಮಾಡಿದೆ ಅಂತಾನೆ ಹೇಳ್ಬೋದು. ಸೊ ತುಂಬಾ ಬೇಜಾರಾಗಕ್ ಹೋಗಬೇಡಿ. ಇನ್ನೇನು ಕೆಲವು ದಿನಗಳಲ್ಲಿ GPSTR ಹಾಗೂ HSTR ಕಾಲ್ಫರ್ಮ್ ಆಗೋದ್ರಲ್ಲಿದೆ. ಸೊ ಯಾರೆಲ್ಲ ಶಿಕ್ಷಕರಾಗಬೇಕು ಅಂತ ಹೇಳಿ ಆಸೆ ಹಾಗೂ ಕನಸುಗಳನ್ನ ಕಟ್ಕೊಂಡು ಸ್ಟಡಿ ಮಾಡ್ತಾ ಇದ್ದೀರೋ, ಸೊ ಖಂಡಿತ ಅದು ನಿರಾಸೆ ಆಗೋದಿಲ್ಲ. ಯಾಕೆಂದ್ರೆ ಈಗ ನಮ್ಮ ಕರ್ನಾಟಕದಲ್ಲಿ ಖಂಡಿತ ಕಾಲ್ಫರ್ಮ್ ಆಗೋದ್ರಲ್ಲಿದೆ. ಎಲ್ಲರ ಪ್ರಿಪರೇಷನ್ ಸ್ಟಾರ್ಟ್ ಅಲ್ಲೇ ಇರ್ಲಿ, ಅದನ್ನ ಕ್ಲೋಸ್ ಮಾಡೋದಕ್ಕೆ ಹೋಗಬೇಡಿ. ಸೊ ನೀವೆಲ್ಲರೂ ಸ್ಟಡಿ ಮಾಡ್ತಾ ಇರಿ. ಸೊ ಕಾಲ್ಫರ್ಮ್ ಆದ ತಕ್ಷಣ ನಿಮಗೆ ಖಂಡಿತ ಟೈಮ್ ಕಡಿಮೆ ಸಿಗೋದ್ರಿಂದ ಈಗ್ಲಿಂದನೇ ನಿಮ್ಮ ಪ್ರಿಪರೇಷನ್ ಸ್ಟಾರ್ಟ್ ಆಗಿರ್ಲಿ ಅಂತ ಹೇಳ್ತಾ ಇದ್ದೀನಿ. ಸೊ ಯಾರು ಬೇಜಾರಾಗುವಂತಹ ಅವಶ್ಯಕತೆ ಇಲ್ಲ. ಇನ್ನೇನು GPSTR ಹಾಗೂ HSTR ಕಾಲ್ಫರ್ಮ್ ಆಗೋದ್ರಿಂದ ಆ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ನಿಮ್ಮ ಫೋಕಸ್ ಇರ್ಲಿ ಅಂತ ಹೇಳ್ತಾ ಸೊ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಆದಷ್ಟು ಬೇಗ ನಿಮ್ಮ ಎದುರಿಗೆ ಬರ್ತೀನಿ. ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅವರ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಬೈ ಬೈ ಫ್ರೆಂಡ್ಸ್.